ಚಾಮರಾಜನಗರ, ನಮ್ಮ ವಿಜಯನಗರ ಯಾರೂ ಪರಿಚಯ ಇರುದಿಲ್ಲ. ನಮಗ್ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತ್ರ ಪರಿಚಯ ಇರ್ತಾನ. ಆದ್ರೂ ದೂರದೊಳಗೆ ಡಿಸ್ಟೆನ್ಸ್ ಒಳಗ ಅವ ನಿಂತಿರ್ತಾನ. ಆ ವ್ಯಕ್ತಿ ನಮ್ಮ ಮನುಷ್ಯ ಅಂತೇಳಿ ಲಕ್ಷಾಂತರ ಮಂದಿ ಒಳಗೆ ಕೈ ಎತ್ತಿ ಅವ ಕೈ ಮಾಡ್ತಿರ್ತಾನ, ಅವ ಗುರುತು ಹಿಡಿದಿರ್ತಾನ. ಈ ಮಾತಿನ ಅರ್ಥ ಏನಂತಂದ್ರ, ಇನ್ನು ಮ್ಯಾಗ ಕರ್ನಾಟಕದೊಳಗ 31 ಜಿಲ್ಲೆ ಒಳಗ ಆ ಸಂಘಟನೆ ಈ ಸಂಘಟನೆ, ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಯಾರೇ ಟವಲ್ ಹಾಕಿರ್ತಾರಲ್ಲ ಅವ ನಮ್ಮ ರೈತ ಸಂಘದ ಅಭಿಮಾನ್ಯನ ಒಪ್ಕೊಂಡಿವಿ ಅಂತಂದ್ರ ಅವಾಗ ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಯಾವಾಗ ತಲೆ ನಮಗ ಬಾಗುತ್ತದ ಅಂತಂದ್ರೆ ಇವತ್ತಿನ 7,000 ಸರ್ಕಾರಿ ಭೂಮಾಪಕರು ಒಕ್ಕಟ್ಟಾಗಿ ಇಲ್ಲಿ ಬಂದಿರಲ್ಲ. ನಿನ್ನೆ ಕಮಿಷನರ್ ಹೆಂಗ ಮೀಟಿಂಗ್ ಕರೆದಲ್ಲ, ಇಷ್ಟ ದಿನ ಯಾಕೆ ಕರೀಲಿಲ್ಲ? ಬರೀ ಭೂಮಾಪಕರಿಲ್ಲ, ಕರ್ನಾಟಕದ 31 ಜಿಲ್ಲೆಗಳ ಎಲ್ಲಾ ಸಂಘಟನೆಗಳ ಮುಖಂಡರು ಒಕ್ಕಟ್ಟಾಗಿ ಇದಕ್ಕೆ ಬೆಂಬಲ ಕೊಡ್ಲಿಕ್ಕತ್ತಾರ. ಗಟ್ಟಿಯಾಗಿ ನಿಂತರ ಸರ್ಕಾರಕ್ಕೆ ಧಕ್ಕಿ ಆಗ್ತದಂತಕ್ಕಂತ ಚಿಂತನೆ ಸರ್ಕಾರಕ್ಕೆ ಮುಟ್ಟ್ಯದಂತೇಳಿ ಕಮಿಷನರ್ ನಿನ್ನ ಮೀಟಿಂಗ್ ಕರೆದಾರ, ಇನ್ನೂ ಕರೀತಾರ. ನಿನ್ನೆ ನನಗೆ ಬಂದ ಒಂದು ಮಾಹಿತಿ, ಪರಮೇಶ್ವರ್ ಅವರು ಕರೆದು ಕಮಿಷನರ್ ಬೈದಾರಂತ ಸುದ್ದಿ ಅದ. ಅದೇನದ ಸರಿ ಮಾಡದನ ಅಂತ ಹೇಳ್ಯಾರ. ಇನ್ನೂ ಆಗ್ತದ. ಯಾವ ರೀತಿ ಆಗಬೇಕು ಗಟ್ಟಿಯಾಗಿ ಅಂತಂದ್ರ ನಿಮ್ಮ ಹೋರಾಟ ಇವತ್ತೇನೋ ಕಮಿಷನರ್ ಬರ್ತಾರಂತ ನೋಡು ಮಾತನಾಡು. ಎಲ್ಲ ಸರ್ವೇರ್ಗಳಿಗೆ, ನಿಮ್ಮ ಅಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೆ ಸಾರ್ವಜನಿಕವಾಗಿ ಆ ಕಮಿಷನರ್ ಬಂದು ಹೇಳ್ತಕ್ಕಂತ ಮಾತುಗಳು ಚಿಂತನೆಗಳು ನಿಮಗ ಒಪ್ಪಿಗೆ ಆದ್ರ ಹೋರಾಟ ಹಿಂದ, ಇಲ್ಲಂತಂದ್ರ ಬಂದ ಕುಂಡ್ರು ತಕ್ಕ ಅವ್ರ ಪರ್ಮಿಷನ್, ಬಂದು ಕುಂತ ನಂತರ ಹಿಂಗಿರ್ಬೇಕು ಅಂದಾಗ ಹೋರಾಟ ಆಗ್ತದ. ಆ ಹಿರಿಯ ಮುಖಂಡರಿಗೆ ಜೋರಾದ ಚಪ್ಪಾಳೆ ಮೂಲಕ ಒಂದು ಧನ್ಯವಾದ ಸಲ್ಲಿಸ್ತಾರೆ. ಮುಂದಿನದಾಗಿ ಯಾದಗಿರಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ಗೌಡ ಸಬೇದರ್ ಅವರು ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡಿಕೊಡ್ರಿ. ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಸ್ವಲ್ಪ ಜೋರಾಗಿ ಘೋಷಣೆ ಹಾಕ್ಬೇಕು. ಕರ್ನಾಟಕ